ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಜಾಣದು ಇವತ್ತಿನ ಹೇರ್ ಸ್ಟೈಲ್ ನೋಡಿ, ಇದು ಹಿಂದೆ ತೋರಿಸ್ತೀನಿ. ಈಗ ಮುಂದೆ ತೋರಿಸೋಣ ಜಾಣು. ಮುಂದಕ್ಕೆ ಬಿಡಪ್ಪ, ಒಂದ್ಸಲ ಅವಾಗಲೇ ಬಿಟ್ಟಿದ್ದಲ್ಲ ಹಂಗೆ. ದೇವರಾಜ್ ಸರ್ ಒಂದು ಫಿಲ್ಮಲ್ಲಿ ಹೇರ್ ಸ್ಟೈಲ್ ಮಾಡ್ಕೋತಾರೆ. ಯಾವ ಫಿಲ್ಮು ಅಂತ ಗೆಸ್ ಮಾಡಿ ಅಂತ ನಗು. ಆಗಲೇ ಚೆನ್ನಾಗಿ ಬಂದಿತ್ತು ಗೊತ್ತಾ, ಈಗ ಒಂಚೂರು ಆ ಕಡೆ ಈ ಕಡೆ ಹೋಗ್ಬಿಟ್ಟಿದೆ. ಫನ್ ಬರ್ತದೆ, ಆ ಕಡೆಯಿಂದ ಅನ್ಬೇಕು. ಇವರು ದಿನಕ್ಕೊಂದೊಂದು ಹೇರ್ ಸ್ಟೈಲ್ ಮಾಡ್ತಾರೆ ಜಾಣೋಗಿ. ನನ್ಗೆ ಇವತ್ತು ಭಾಳ ಇಷ್ಟ ಆಯ್ತು. ಆಗ್ಲೇ ಒಂಥರ ಚೆನ್ನಾಗಿ ಬಂದಿತ್ತು. ಅಂದ್ರೆ ಒಂದ್ ಕಣ್ಣು ಪೂರ್ತಿ ಮುಚ್ಕೊಂಡಿತ್ತು ಅದು. ಹಿಂಗೆ ಹಾಕಿದ್ರು. ವೇಟ್ ಕೊಡ್ತೀನಿ. ತಗೊಳ್ಳಿ. ನಮ್ಮ ಮನೆ ದೇವ್ರ ಮನೆ ಗಂಟೆನ ಹೊಡೆದಾಕಿ ಇದ್ರ ಒಳಗಡೆ ಕೀ ಬಂಚ್ ಹಾಕಿದ್ದಾರೆ. ಹಿಂಗ್ ಮಾಡಕ್ ಇಷ್ಟ ಜಾಣೋಗಿ ಅಂತ. ಈಗ ಬಂತ ಹೇರ್ ಸ್ಟೈಲು ಸ್ವಲ್ಪನಾ? ಸ್ವಲ್ಪ. ಇನ್ನು ನಾಳೆ ಭೀಮ್ ಅಮಾವಾಸ್ಯೆ, ಹಾಗಾಗಿ ಪೂಜೆ ಎಲ್ಲ ಮಾಡಬೇಕು ಅಲ್ವಾ ಮಗನೆ? ಪೂಜೆ ಎಲ್ಲ ಮಾಡಬೇಕು. ಅದಕ್ಕೆ ಇವಾಗ ಹೂವು ಎಲ್ಲ ಹೋಗಿ ತಗೊಬರ್ಬೇಕು. ಹೋಗೋಣ. ಯಾವಾಗ ನೀವು ಹೋಗೋದು ಬ್ಯಾಗ್ ತಗೊಂಡು ಡಾಡು ಜೊತೆ? ಅಮ್ಮ ನೀವೀರಿ, ನಾನು ಹೋಗ್ತಾ ಇರ್ತೀನಿ ಅಂತ ಯಾವಾಗ ಹೇಳೋದು? ತೆಗಿಯಪ್ಪ, ಬಾಯಿಗೆ ಹಾಕಬಾರ್ದು. ಹಾಗೆ ಅದು ನೋಡಿ, ಹಂಗೆ ಹಾಕಬಾರ್ದು. ಕೊಡಿ. ಇವತ್ತು ಹೆಂಗಾದ್ರೂ ಮಾಡಿ ಯಾಮಾರಿಸಿ. ಗುಡ್ ಬಾಯ್. ಥ್ಯಾಂಕ್ ಯು. ಆಯ್ತು, ಕೊಡ್ತಾನೆ. ಕೊಡ್ಬೇಕಂತ ವಾಪಸ್ ಹಿಂಗೆ ಆಡ್ಬೇಕಷ್ಟೇ. ಆಯ್ತು. ತಿನ್ಬಾರ್ದು ಹಂಗೆ. ಡಣ ಮಾಡು ಹಂಗೆ. ಜಾಣನ್ನ ಹೆಂಗೋ ಮಾಡಿ ಯಾಮಾರಿಸಿ ಮನೆಯಲ್ಲೇ ಬಿಟ್ಟು ಬಂದ್ವಿ. ಮೊದಲು ನನಗೆ ಪೂಜೆಗೆ ಬ್ಲೌಸ್ ಪೀಸು ಮತ್ತು ಶಲ್ಯ ಬೇಕಿತ್ತು. ಸರಿ, ಫಸ್ಟ್ ಅದನ್ನು ತೊಗೊಂಡು ಆಮೇಲೆ ಮಿಕ್ಕಿದ್ದೆಲ್ಲ ಶಾಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಟ್ಟೆ ಅಂಗಡಿಗೆ ಬಂದ್ವಿ. ಇಲ್ಲಿ ಬ್ಲೌಸ್ ಪೀಸ್ ಸಿಕ್ತಷ್ಟೇ ನನಗೆ, ಆದರೆ ಶಲ್ಯ ಸಿಗಲಿಲ್ಲ. ಅದನ್ನು ತೊಗೊಳ್ಳಿಕ್ಕೆ ಬೇರೆ ಕಡೆ ಹೋಗಬೇಕಿತ್ತು. ಸಾಮಾನ್ಯವಾಗಿ ಈ ಥರ ಹಬ್ಬದ ದಿನ ಅಥವಾ ಏನಾದರೂ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಹೊಸದೇ ಇಡಬೇಕು ಅಂತ ಹೇಳ್ತಾರೆ. ದೇವ್ರಿಗೆ ಅಂತ ಸಪ್ರೇಟಾಗಿ ಬಟ್ಟೆ ಗಿಟ್ಟೆ ಎತ್ತಿಟ್ಟಿದ್ರೆ ಅದನ್ನು ವಾಶ್ ಮಾಡಿ ಹಾಕ್ಬೋದು ಅಂತ ಕೂಡ ಹೇಳ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಹೊಸದೇ ತೊಗೊಂಡ್ಬಿಡ್ತೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೋಡಿ ಆ ಥರ ಮಾಡ್ಕೊಳ್ಬೋದು. ಯಾವುದೇ ಪೂಜೆನಾದರೂ ಸರಿ, ನಾನು ಸುಮಾರು ಸಲ ಹೇಳಿದ್ದೀನಿ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನಿಲ್ಲ. ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ದೇವ್ರು ಮೆಚ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಮತ್ತೇನೆ ನಾಳೆ ಸಂತದು ಬರ್ತಡೇ ಕೂಡ ಇತ್ತು, ಹಾಗಾಗಿ ಬಟ್ಟೆ ಏನಾದರೂ ತೊಗೊಂಡೋಗೋಣ ಅಂತ. ಪ್ರತಿ ವರ್ಷ ನಾನು ಬಟ್ಟೆನೇ ಕೊಡಿಸೋದು, ಈ ವರ್ಷವೂ ಬಟ್ಟೆನೇ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಒಂದಿಷ್ಟು ಕಲೆಕ್ಷನ್ಸ್ ತೋರಿಸ್ತಾ ಇದ್ರು. ಆಯಿತಾ, ಅಪ್ಪು ಇದೊಂದು ಚೆನ್ನಾಗಿದೆ, ಇದನ್ನು ತೊಗೊಳ್ಳೋಣ ಅಂತೇಳಿ ಅವರು ಇದನ್ನ ಸೆಲೆಕ್ಟ್ ಮಾಡಿದ್ರು. ನನಗೂ ಇದು ಚೆನ್ನಾಗಿದೆ ಅನ್ನಿಸ್ತು. ಇದರೊಟ್ಟಿಗೆ ಪ್ಯಾಂಟು ಕೂಡ ಮ್ಯಾಚ್ ಮಾಡ್ತಾ ಇದ್ವಿ. ಇಲ್ಲೇ 1 ಅವರ್ ಆಗೋಯ್ತು ಅಂತ ಅನ್ಕೋತೀನಿ. ಅಷ್ಟರಲ್ಲಿ ಜಾಣು ಇಲ್ಲಿ ಕಿರಿಕಿರಿ ಮಾಡ್ತಿರ್ತಾರೋ ಅಂತ ಒಂದು ಕಡೆ ಭಯ ನನಗೆ. ಆದರೆ ಅಮ್ಮಂಗೆ ಬಂದ ತಕ್ಷಣ ಕೇಳಿದ್ನ, ಏನು ತೊಂದರೆ ಕೊಡಲಿಲ್ಲ, ಇವತ್ತು ಆರಾಮಾಗಿ ಆಡ್ತಾಯಿದ್ರು. ಹೊರಗಡೆ ಮಕ್ಕಳಿದ್ರಲ್ಲ, ಅವರೊಟ್ಟಿಗೆ ಆಡ್ತಿದ್ರು ಅಂತ ಹೇಳಿದ್ರು. ಸದ್ಯ ನನಗೆ ಅವಾಗ ಸಮಾಧಾನ ಆಯಿತು. ಇನ್ನು ಮುಂದೆ ಸ್ವಲ್ಪ ರೂಢಿ ಮಾಡಬೇಕಲ್ವಾ, ಹಾಗಾಗಿ ಹತ್ರ ಎಲ್ಲಾದರೂ ಈ ಥರ ಹೋದಾಗ ಬಿಟ್ಟು ಹೋಗೋದನ್ನ ರೂಢಿ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನು ಈ ಶರ್ಟಿಗೆ ಬ್ಲ್ಯಾಕ್ ಕಲರ್ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡ್ರು. ಹಾಗೆ ಹೂವು ಎಲ್ಲ ತೊಗೊಂಡು ಬಂದಿದ್ನಲ್ಲ, ಅದನ್ನೆಲ್ಲ ಫ್ರಿಜ್ಗೆ ಎತ್ತಿಟ್ಬಿಡೋಣ, ಹಣ್ಣುಗಳನ್ನೆಲ್ಲ ಜೋಡಿಸೋಣ ಅಂತ ಜೋಡಿಸ್ತಿದ್ದೀನಿ. ಇವತ್ತು ಲೀಚಿ ಎಲ್ಲ ಥರ ಹಣ್ಣು ಕೂಡ ಸಿಕ್ತು. ಹಾಗೆ ಮಶ್ರೂಮ್ ಫ್ರೆಶ್ ಆಗಿತ್ತು. ಆಯಿತಾ, ಸರಿ ಒಂದು ಮಶ್ರೂಮ್ ಪ್ಯಾಕೆಟ್ ತೊಗೊಂಡ್ಬಿಡೋಣ, ಬೆಳಗ್ಗೆ ಪುಲಾವ್ ಮಾಡೋಕ್ಕಾಗತ್ತೆ ಅಂತೇಳಿ ತೊಗೊಂಡು ಬಂದೆ. ಆದರೆ ಅಮ್ಮ ನಾಳೆ ಪೂಜೆ ಮಾಡ್ತೀಯಾ, ಭೀಮ್ ಅಮಾವಾಸ್ಯೆ ಇದೆ, ಮಶ್ರೂಮ್ ಮಾಡಬಾರ್ದು ಅಂತ ಹೇಳಿದ್ರು. ನಮ್ಮ ಕಡೆ ಎಲ್ಲ ಈ ಥರ ಹಬ್ಬದ ದಿನದಲ್ಲೆಲ್ಲ ಅಣಬೆ ಸಾಂಬಾರೆಲ್ಲ ಮಾಡಲ್ಲ. ನನಗೂ ಅದು ಗೊತ್ತಿರಲಿಲ್ಲ. ಅಮ್ಮ ನೆನ್ನೆ ಹೇಳಿದ್ರು ಮಾಡ್ಲಿಕ್ಕೆ ಹೋಗ್ಬಾರ್ದು, ಮಾಡಬೇಡ ಅಂತ. ಸರಿ, ಏನಾಗಲ್ಲ ಅಂತೇಳಿ ನಾಡಿದ್ದು ಮಾಡೋಣ ಅಂತ ತೆಗೆದಿಟ್ಟು ಹಣ್ಣುಗಳನ್ನೆಲ್ಲ ಜೋಡಿಸ್ಬಿಟ್ಟು ಮತ್ತೆ ನಾನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇನ್ನು ನಾನು ಬೇಗನೆ ರೆಡಿಯಾಗಿ ಪೂಜೆಗೆ ಮಾಮೂಲಿಯಾಗಿ ಪಾರಿಜಾತ ಹೂ ತೊಗೊಂಡೋಗೋಣ ಅಂತ ಕೆಳಗಡೆ ಬಂದೆ. ಪ್ರತಿದಿನ ಹೂವು ಇಡ್ತೀನಿ ದೇವ್ರಿಗೆ ನಾನು, ಅಷ್ಟು ಸಿಗುತ್ತೆ. ಹಾಗೆ ಲಾಸ್ಟ್ ಟೈಮ್ ನಾನು ಹೂ ತೆಗಿತಿರ್ಬೇಕಾದ್ರೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ, ಇದನ್ನು ಗಿಡದಿಂದ ಕೀಳಬಾರ್ದು, ಕೆಳಗಡೆ ಬಿದ್ದಿರುತ್ತಲ್ಲ ಆ ಹೂವನ್ನೇ ಎತ್ಕೊಳ್ಬೇಕು ಅಂತ. ಹೌದು, ನಾನು ಯಾವತ್ತೂ ಗಿಡದಿಂದ ಕಿತ್ತಿಲ್ಲ. ಏನು ಗೊತ್ತಾ, ಈ ಗಿಡದಲ್ಲಿ ಹೂವು ಬರುತ್ತಲ್ಲ, ಅದು ರಾತ್ರಿನೇ ಹರಳಿ ಬೆಳಗ್ಗೆ ಒಂದು 6 ಗಂಟೆ ಅಷ್ಟರಲ್ಲೆಲ್ಲ ಉದುರು ಬಿಟ್ಟಿರುತ್ತೆ. ಸಾಮಾನ್ಯವಾಗಿ ಅದಿರಲ್ಲ ಕೀಳಲಿಕ್ಕೆ. ನಾನು ಕೂಡ ಕೀಳಲ್ಲ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಎಲೆ ಸಂದಿಲೆಲ್ಲ ಹೆಂಗೆ ಉದುರಿದೆ ಅಂತ, ಅದನ್ನು ನಾನು ತೊಗೊಳ್ತೀನಿ ಅಷ್ಟೇ. ಲಾಸ್ಟ್ ಟೈಮ್ ನೀವು ಅದನ್ನು ನೋಡಿಬಿಟ್ಟು ನಾನು ಹೂ ಕೀಳ್ತಿದ್ದೀನಿ ಅಂತ ಅಂದ್ಕೊಂಡು ಕಮೆಂಟ್ ಮಾಡಿದ್ರಿ ಅಂತ ಅನಿಸುತ್ತೆ. ಇನ್ನು ಒಂದಿಷ್ಟು ಹೂ ಸಿಕ್ತು, ಎಲ್ಲನೂ ಕೂಡ ತೊಗೊಂಡು ಬಂದೆ. ಪ್ರೆಗ್ನೆಂಟ್ ಇದ್ದೆ ಅನಿಸ್ತದೆ. ಗಿಫ್ಟ್ ಇಲ್ವಾ ಅಂತ ಹಿಂಗೆ ಕೇಳ್ತಾ ಇದ್ದೆ. ಹಿಂಗೆ
ಈ ಸಲನೂ ಇಲ್ಲ. ಅಲ್ಲ ನಂಗೆ ಗಿಫ್ಟೆಲ್ಲ ಯೋಚನೆ ಆಗ್ತಿರೋದು ಇವಾಗ. ಲಾಸ್ಟ್ ಟೈಮ್ ಮಾಡಿದ್ಕು ಇವಾಗ ಪೂಜೆ ಮಾಡ್ತಿರೋದಕ್ಕೆ ಇಷ್ಟೊಂದು ವ್ಯತ್ಯಾಸ ಇದೆ ನೋಡಿ. ಹೋದ್ಸಲ ನನಗೇನು ಟೆನ್ಷನ್ ಇರಲಿಲ್ಲ, ಅಂದರೆ ಬೇಗ ಮಾಡಿಬಿಡ್ಬೇಕು ಅನ್ನೋದೇನೋ ಒಂದು ಅರ್ಜೆನ್ಸಿ ಇರಲಿಲ್ಲ. ಇವಾಗ ಹೆಂಗೆ ಅಂದರೆ ಜಾಣಿ ಯಾವಾಗ ಎದ್ಬಿಡ್ತಾರೋ, ಜಾಣಿ ಯಾವಾಗ ಹಳ್ಳಿ ಶುರು ಮಾಡ್ತಾರೋ ಆ ಥರ. ಒಂದು ವರ್ಷ ಹೆಂಗಾಗೋಯ್ತಲ್ವ ಅಪ್ಪ, ಹಿಂಗಾಗೋಯ್ತು. ಹೋದ ವರ್ಷ ಸೇಮ್ ಇದೇ ಜಾಗದಲ್ಲಿ ಇಲ್ಲೇ ಕುತ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಲ್ಲಿ. ಒಂದು ವರ್ಷ ಮಾಡಿಲ್ಲ ಅನಿಸ್ತದೆ ಕಣಮ್ಮ. ಮಾಡಿದ್ದೀನಿ ಪ್ರತಿ ವರ್ಷ. ಒಂದು ವರ್ಷ ಅಂದರೆ ಮದುವೆ ಆಗಿ 2ನೇ ವರ್ಷಕ್ಕೂ 3ನೇ ವರ್ಷಕ್ಕೂ ಮಾಡಂಗಿರಲಿಲ್ಲ, ಅವಾಗ ಮಾಡಿರ್ಲಿಲ್ಲ ಅಷ್ಟೇ. ಇನ್ನೆಲ್ಲ ವರ್ಷನೂ ಮಾಡಿದ್ದೀನಿ. ಹಂಗಲ್ಲ, ಇವಾಗ ಜಾಣುಗೆ 11 ತಿಂಗಳು, 9ನೇ ತಿಂಗಳಲ್ಲ ಮಾಡಿದ್ದು ನೀನು ಪೂಜೆ ನನಗೆ. ಡೆಲಿವರಿಗೆ ಇನ್ನೇನು ಒಂದು 15 ದಿನನೋ 20 ದಿನನೋ ಇತ್ತು. ಹೌದಾ? ಜಾಣ ಏನು ಗೊತ್ತಾ, ಹಬ್ಬ ಸೀಸನ್ ಹುಟ್ಟಿದ್ರಿಂದ ಎಲ್ಲ ಹಬ್ಬ ಮುಗಿಸ್ಕೊಂಡು ನಾನು ಡೆಲಿವರಿ ಮಾಡಿಸ್ಕೊಂಡಿರೋದು. ಗೌರಿ ಹಬ್ಬ ಆದಮೇಲೆ ಕಂಕಣ ಕಟ್ಟಲಿಕ್ಕೆ ಬಿಳಿ ದಾರ ಬರುತ್ತಲ್ಲ, ಅದನ್ನು 9 ಎಳೆ ಥರ ಹಿಂಗೆ ಮಾಡ್ಕೊಂಡಿದ್ದೀನಿ. 2 ಮಾಡ್ಕೊತೀನಿ. ಇದು ದೀಪಕ್ಕೆ ಆಯಿತಾ, ದೀಪಕ್ಕೆ ನಾನು ಗಂಟು ಹಾಕಲ್ಲ. ಈಗ ನಾವು ಕಟ್ಕೋತೀವಲ್ಲ ಅದಕ್ಕೆ ಗಂಟು ಹಾಕಬೇಕು, 9 ಗಂಟು ಹಾಕಬೇಕು. 9 ದಾರ ತಗೊಂಡು 9 ಗಂಟು ಮಾಡಬೇಕು. ತೋರಿಸ್ತೀನಿ ಅದನ್ನು ಯಾವ ಥರ ಮಾಡೋದು ಅಂತ. ನಾವು 3 ಹಾಕಿದ್ದೀವಿ ಅಂತ ನೀವು 9 ಹಾಕದ? ಕೈ ಕಟ್ಟತ್ತಾನೆ. ಹೌದು. ಒಂದು ಸಲ ಹಾಕಿದ್ಕೆ ತಪ್ಪಿಗೆ ಎಷ್ಟು ಸಲ ಹಾಕ್ತೀರಾ? ತಪ್ಪ ಹಂಗಿದ್ರೆ ನೋಡಿ, ಮದುವೆ ಆಗ ತಪ್ಪಂತೆ. ಅವ್ರವ್ರಿಗೆ ಗೊತ್ತಿರುತ್ತೆ. ಒಂದು 3 ದಿನ ನಾವು ಮನೇಲಿಲ್ಲ ಅಂದ್ರೆ ಹೋಟ್ಲಿರುತ್ತೆ. ಇವ್ರಿಗೆ ನಾನು ಆ ಥರ ಎಲ್ಲ ಹೋಗಿಲ್ಲ ಜಾಸ್ತಿ ದಿನ. ಆ ಥರ ಒಂದು ಸ್ವಲ್ಪ ದಿನ ಹೊರಗಡೆ ಆ ಥರ ಭಾಗ್ಯ ನಮ್ಗೆ ಯಾಕೆ ಸಿಗ್ತದೆ ಬಿಡು. ಅಪ್ಪ ದೇವ್ರೆ, ನೋಡಿ ಮನ್ಸಲ್ಲಿ ಹಿಂಗೆ ತುಂಬ್ಕೊಂಡಿರ್ತಾರೆ, ಎಲ್ಲ ಈಚೆಗೆ ಹಾಕ್ತಾರೆ. ಒಂದಿನ ಹೋಗ್ಬೇಕನ್ನೋದು, ಒಂದು ವಾರ ಟ್ರಿಪ್ ಹೋಗ್ಬಿಡ್ಬೇಕು. ಜಾಣನು ಬಿಟ್ಟು ಹೋಗ್ಬೇಕು. ಅಯ್ಯೋ ಬಿಟ್ಟೋಗು, ಆಟ ಆಡ್ಸ್ಕೊಂಡಿರ್ತೀನಿ. ಅವನೇನು ತೊಂದರೆ ಕೊಡಲ್ಲ ಅವನಿಗೆ. ಅಂದರೆ ನೀನು ನೆನಪಾಗ್ಬಿಟ್ರೆ ಕಷ್ಟ. ಪ್ರತಿ ಸಲ ಅಷ್ಟೇ ಪೂಜೆ ಮಾಡಬೇಕಾದ್ರೆ ಅಪ್ಪು ಅಂತೂ ಯಾವಾಗಲೂ ತಮಾಷೆ ಮಾಡ್ತಾನೆ ಇರ್ತಾರೆ. ನನಗೇನು ಗೊತ್ತಾ, ಅವ್ರು ಏನಾದರೂ ಮನೇಲಿ ಇದ್ಬಿಟ್ರೆ ಆ ಕೆಲಸಗಳನ್ನ ಹೆಂಗೆ ಮಾಡ್ಕೊತೀನಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ತಮಾಷೆ ಮಾಡ್ತಾ ಇರ್ತಾರೆ. ಕೆಲಸ ಇರ್ಬೋದು ಅಥವಾ ಈ ಥರ ಅಲಂಕಾರ ಮಾಡುವಾಗಿರ್ಬೋದು, ಪೂಜೆ ಮಾಡುವಾಗಿರ್ಬೋದು, ಅವರಿದ್ದರೆ ಒಂಥರ ಚಂದ. ಏನೇನೋ ಮಾತಾಡ್ತಿರ್ತಾರೆ, ನಗು ಬರ್ತಿರುತ್ತೆ, ನಗ್ತಾನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು. ಹೆಂಗೆ ಸಮಯ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ. ಇನ್ನು ನಾನು ಕಂಕಣನೆಲ್ಲ ರೆಡಿ ಮಾಡಿಕೊಂಡೆ. ಇವಾಗ ದೀಪಗಳಿಗೆ ಅಲಂಕಾರ ಮಾಡ್ತಾ ಇದ್ದೀನಿ. ನಿನ್ನೆ ಹೋಗಿ ಶಲ್ಯ ಮತ್ತು ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ಬಂದ್ವಲ್ಲ, ಅದು ದೀಪಕ್ಕೆ ಅಲಂಕಾರ ಮಾಡಬೇಕು ಅಂತಲೇ. ಭೀಮ್ ಅಮಾವಾಸ್ಯೆ ದಿನ 2 ಮಣ್ಣಿನ ದೀಪ ಅಥವಾ ಬೆಳ್ಳಿ ದೀಪ ಇಲ್ಲ ಹಿತ್ತಾಳೆ ದೀಪ ಯಾವುದಾದ್ರೂ ಸರಿ 2 ದೀಪಗಳಿಗೆ ಪೂಜೆ ಮಾಡುವಂಥದ್ದು. ಅಂದರೆ ದೀಪದಲ್ಲಿ ಶಿವ ಪಾರ್ವತಿನ ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು. ಒಟ್ಟಿನಲ್ಲಿ ಶಿವ ಪಾರ್ವತಿಗೆ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಆಯಿತಾ, ಭೀಮನ ಅಮಾವಾಸ್ಯೆ ದಿನ. ಹಾಗಾಗಿ ಎಲ್ಲರೂ ಕೂಡ ದೀಪನ ಇಟ್ಟು ಪೂಜೆ ಮಾಡ್ತಾರೆ. ಕೆಲವೊಂದು ಕಡೆ ಕೆಲವೊಂದೊಂದು ಥರ ಮಾಡ್ತಾರೆ. ನಾನು ಪ್ರತಿ ವರ್ಷ ಈ ಥರ 2 ದೀಪ ಇಟ್ಟು ಪೂಜೆ ಮಾಡ್ತೀನಿ. ಈ ವರ್ಷ ಏನನ್ನಿಸ್ತು ಅಂದರೆ ಏನಾದರೂ ಅಲಂಕಾರ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ತಗೊಂಡು ಬಂದೆ. ಮಾಮೂಲಿಯಾಗಿ 1 ದೀಪಕ್ಕೆ ಶಲ್ಯ ಮತ್ತು ಬಿಳಿ ಮಣಿಸರ ಬರುತ್ತಲ್ಲ, ಅದನ್ನು ಹಾಕಿ ಶಿವಪ್ಪನ ಥರ ಅಲಂಕಾರ ಮಾಡಿದೆ. ಇನ್ನು ಇನ್ನೊಂದು ದೀಪಕ್ಕೆ ಬ್ಲೌಸ್ ಪೀಸ್ ಬರುತ್ತಲ್ಲ, ಅದನ್ನು ನೀಟಾಗಿ ನೆರಿಗೆ ಥರ ಮಾಡಿಬಿಟ್ಟು ಹಿಂದೆಯಿಂದ ಹಾಕಿ ಒಂದು ಸ್ವಲ್ಪ ಸೀರೆ ಥರ ಕಾಣಿಸೋ ಥರ ಹಾಕಿದ್ದೀನಿ. ಹಿಂದೆ 2ಕ್ಕೂ ಕೂಡ ಕಡ್ಡಿ ಕೊಟ್ಟಿದ್ದೀನಿ ಆಯಿತಾ, ಹಾಗಾಗಿ ಹಾಕ್ಲಿಕ್ಕೆ ಈಸಿ ಆಯಿತು. ಇವಾಗ ಇನ್ನೊಂದು ದೀಪ ಪಾರ್ವತಿ ದೇವಿ ಥರನೂ ರೆಡಿ ಮಾಡಿದೆ. ಒಂದು ಪುಟ್ಟದಾಗಿರೋ ಸರ ಕೂಡ ಹಾಕಿದೆ. ಹೆಂಗೆ ಕಾಣಿಸ್ತಾ ಇದ್ದಾರೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಈ ಥರ ರೆಡಿ ಮಾಡಿದಾಗ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಪ್ರತಿಯೊಂದು ಹಬ್ಬದಲ್ಲೂ ಅಷ್ಟೇ ನಂಗೆ ದೇವ್ರ ಮನೆ ಅಲಂಕಾರ ಮಾಡಿಬಿಟ್ರೆ ಅಥವಾ ಈ ಥರ ವಿಶೇಷವಾಗಿ ಏನಾದ್ರೂ ಅಲಂಕಾರ ಮಾಡಿದಾಗ ನಂಗೆ ಮನಸ್ಸು ತುಂಬ ನೋಡ್ಕೊಂಡು ಕುತ್ಕೊಬೇಕು ಅಂತ ಅನ್ನಿಸ್ತಿರುತ್ತೆ. ಇನ್ನಿವಾಗ ಅರಿಶಿನದ ಕೊಂಬು ಬರುತ್ತಲ್ಲ, ಅದಕ್ಕೆ ಅರಿಶಿನದ ನೂಲನ್ನ ಹಾಕಿಬಿಟ್ಟು 2 ದೀಪಕ್ಕೂ ಕೂಡ
ಕಟ್ಟಿದ್ದೀನಿ. ಈಗ ಒಂದು ಪ್ಲೇಟ್ಗೆ ಅಕ್ಕಿ ಸುರಿದ್ಬಿಟ್ಟು ಓಮ್ ಅಂತ ಬರ್ಕೊಂಡು ಎರಡೆರಡು ವೀಳ್ಯದೆಲೆನ ತಗೊಂಡು ಅರಿಶಿನ ಕುಂಕುಮ ಇಟ್ಟು ಅಕ್ಕಿ ಮೇಲೆ ಇಟ್ಕೋತಾ ಇದ್ದೀನಿ. ₹1 ಕಾಯಿನ್ ಕೂಡ ಇಡ್ತಾರೆ, ಅಂದರೆ 2 ಎಲೆ ಮೇಲೆ ₹1 ಕಾಯಿನ್ ಕೂಡ ಇಡ್ತಾರೆ. ಇನ್ನು ಇವಾಗ ಶಿವಪ್ಪನ ಮತ್ತು ಪಾರ್ವತಿ ದೇವಿನ ಆ ಪ್ಲೇಟಲ್ಲಿ ಕೂರಿಸ್ಬಿಟ್ಟು ದೇವ್ರ ಮನೇಲಿಟ್ಟು ಪೂಜೆ ಮಾಡುವಂಥದ್ದು. ಎಲ್ಲ ಅಲಂಕಾರ ಮುಗಿದ್ಮೇಲೆ ಒಂದು ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ಅಪ್ಪು ಹತ್ರ ಒಂದು ಫೋಟೋ ತೆಗೆಸ್ಕೊತಾ ಇದ್ದೆ. ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಇನ್ನು ಸಂತದ್ದು ಇವತ್ತು ಬರ್ತಡೇ ಅಂತ ಹೇಳಿದ್ನಲ್ವಾ, ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ನೈಟೇ ಕೇಕ್ ತರಿಸಿದ್ದೆ. ಎಗ್ಲೆಸ್ ಬರುತ್ತಲ್ಲ ಆ ಕೇಕ್ನ ತರಿಸ್ಕೊಂಡಿದ್ದೆ. ಜಾಣ ಇಲ್ಲಿ ಏನೋ ತಂದಿದ್ದೀನಿ ನೋಡಿ ಬನ್ನಿ. ಬರೆಯಕ್ಕೆ ಹೇಳಿಲ್ಲ ಹೇಳಿದ್ದೆ ಆದ್ರೆ ಬರ್ದೇ ಇಲ್ಲ. ಏನು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತಂದ್ಬಿಡು. ಹೇಳ್ಬಿಡು ಏನು ಬರಿಬೇಕಿತ್ತು ಅಂತ. ಬರ್ಬೇಕು ನೀ ಪಟ್ಟು ಬರಿ ಮಗ ಕಟ್ ಮಾಡವ, ನೀನ್ ಇಟ್ಕೊಳವ, ನೀನ್ ಇಟ್ಕೊಂಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಮಮ್ಮ ಹೇಳಿ. ಜೋದು ಅವನ ಕೈ ಕೊಡ, ಅವನೇ ತಿನ್ಸು ಅಂದ್ರೆ ತಿನ್ಸ್ತಾನೆ. ತಿನ್ಸ್ತಾರೆ. ಚೂರು ಕೈ ಕೊಡ, ಬಾಯಿ ಕೊಡಬೇಡ. ಕೈ ಕೊಡು. ಏಯ್ ತಿನ್ಸೋ ಮಾಮಂಗ್, ತಿನ್ಸೋ ತಿನ್ಸು ಮಾಮಂಗೆ, ಮಾಮಂಗ್ ತಿನ್ಸು. ಕೊಡ್ದು ಮಾಮಂಗೆ ಚಿನ್ನಿ ಇಲ್ಲಿ ತಾಳಿ. ಮಾಮಂಗ್ ತಿನ್ಸು, ಮಾಮಂಗ್ ತಿನ್ಸು. ಆನ ಆನ ಅವ್ರು ತಿನ್ನಿಸ್ತಾರೆ. ತಿನ್ಸ್ತಾ ತಿನ್ನೋ. ಇರವ ತೂತದ ಹಂಗ್ ಮಾಡ್ಬಾರ್ದು ಜಾಣಿ. ನಿಮಿಷ ಇರವ. ತುರ್ಕಿ ಅಸ್ತಾರ ತಗೋತದ. ತಿನ್ಸವ ಈಗ. ಹಂಗ್ ತಿನ್ನಕ್ಲ ಗ್ಯಾರಂಟಿ. ತಿನ್ಸಿದ್ದಾರೆ. ಮಾಮಂಗ್ ತಿನ್ಸು, ತಿನ್ಸು ಮಾಮಂಗೆ, ಮಾಮಂಗೆ ಮಾಮಂಗೆ ಮಾಮಂಗೆ. ಹೊಡಿತೀನಿ, ಟೇಸ್ಟ್ ನೋಡ್ಕತ್ತಾನೆ, ಕೊಡ್ಬೇಡ. ಕೊಡ್ರಿ ಒಂಚೂರು ಕೈ ಇದೆ. ಚಿನ್ನಿ ಇದು ಮಾಮಂಗ್ ತಿನ್ಸಿ, ಮಾಮಂಗೆ 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 ಹಂಗೆ. ಜಾಣ ಅಪ್ಪ ಹ್ಯಾಪಿ ಬರ್ಡೇ ಮಮ್ಮ. ಬೇಡ ಬೇಡ, ಸುಮ್ಮನೆ ಒಂಚೂರು ಮುಟ್ಸು ಅಷ್ಟೇ. ಒಂದ್ಸಲ ತಿನ್ನಿಸ್ತದಲ್ಲವ. ನೀವು ತಿನ್ಸಿ ಅಮ್ಮ, ತಿನ್ಸಿ. ತಲೆ ನಿಮ್ಮ ಅಜ್ಜಿ ಬಂತು. ಹೇಳಿ ಏನಂತ ಹೇಳ್ದು. ಹುಟ್ಟು ಹಬ್ಬದ ಶುಭಾಶಯಗಳು. ಹುಟ್ಟಿದ ಹಬ್ಬದ ಶುಭಾಶಯಗಳು. ಸ್ವಲ್ಪ ಜಾಣಿ ನಂಗೆ ಮಮ್ಮಗೆ 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 ಇಲ್ಲಿ ಅಮ್ಮಂಗ್ ತಿನ್ಸು, ಅಮ್ಮಂಗೆ. ಅವ್ರು ಕೇಕ್ ಬೇಕಲ್ಲಿ. ಚಮಚ ಬೇಕು ಅಂತ. ಕಡ್ಡಿ ಚಮಚ ಕೊಡೋಣ, ಕೊಡೋಣ ಚಮಚನ. ಇಲ್ಲ ಕಡ್ಡಿ, ಅವನು ಕಡ್ಡಿ ಬೇಕು ಅಂತ ಅವನು. ಉಕ್ಕೋ ಬೇಡವಾ? ಇಲ್ಲ ಇದು ಚಿನ್ನಿ ಇದು ಮಮ್ಮಗೆ ಹಂಗೆ. ವೆರಿ ಗುಡ್. ಇನ್ನೊಸಿ ತಿನ್ಸವ, ಇನ್ನೊಸಿ ತಿನ್ಸ ಅಮ್ಮಂಗೆ. ಹ್ಯಾಪಿ ಬರ್ತ್ಡೇ ವಾಮಿದ. ಥ್ಯಾಂಕ್ ಯು ಸೋ ಮಚ್. ಏಯ್ ಏಯ್ ಈಗ ಖುಷಿ ಆಯ್ತು ಅವ್ರ ಡಾಡು ಬಂದ ತಕ್ಷಣ. ಡಾಡುಗೂ ತಿನ್ಸಿ ತಿನ್ಸವ ಕಂದು. ನಂಗೆ. ಇರು ಎಲ್ಲ ಕಳ್ಸಾಕ್ಬಿಡ್ತೀವಿ. ಒಂದೇ ಸತಿ ಕಿಚ್ಚಾಕ್ಬಿಡ್ತಾನೆ ಬಿಟ್ರಿ ಈಗ. ನಂಗೆ ತಿನ್ಸು, ನಂಗೆ. ತಾ ಥ್ಯಾಂಕ್ ಯು. ನನಗೆ ಮಾಮಂಗೆ ಇರು ಮಾಮಂಗೆ ಕೊಡ್ತೀನಿ. ಮಾಮ ತೀಸವ ಯಾರ ಬರ್ರಿ ಬರ್ರಿ ಮಾಮ ತಿನ್ನಿಸ್ತಾರೆ. ಮಾಮಂಗ್ ಕೊಡ್ಸು, ಮಾಮಂಗ್ ತಿನ್ಸು, ಮಾಮಂಗೆ. ಮಾಮಂಗೆ. ಏಯ್ ಮಾಮ ಆಗೋಯ್ತಲ್ಲ ಲಯ. ಥ್ಯಾಂಕ್ ಯು. ಗುಡ್. ಹ್ಯಾಪಿ ಬರ್ಡೇ ಮಾಮ. ಹೋಗಿದ್ದೀರಾ ಅಂತ ಯಾರು ಸೆಲೆಕ್ಟಿಂಗ್ ಭಾವನೆ ಮಾಡಿರುತ್ತೆ. ಇನ್ನೊಂದು ಬಾವ ಇಬ್ರು ಸೇರಿ ಮಾಡಿರ್ತಾರೆ. ಒಂದೇ ಸೆಲೆಕ್ಷನ್ ಚೆನ್ನಾಗಿದೆ. ಇದೇನು ಇಕ್ಕೋ ಎಲ್ ಸೈಜ್ ತಾನೆ? ಇಲ್ಲ ಈ ಪ್ಯಾಂಟ್ 32 ತಾನೆ? 32. ಹೆಂಗ್ ಗ್ಯಾಪ್ ಮಾಡ್ಕೊಂಡಿದ್ದೀನಿ ನಾನು. ಇಸ್ಕೊಂಬಿಡು ಇಸ್ಕೋಬಾರ್ದಕ್ಕಂತ ಕೊಟ್ಟು ಇಸ್ಕೊಂಬಿಡು, ನಾನು ಇಕ್ಕತೀನಿ. ಕೊಡು ಮಾಮನು.
ಆ ಶರ್ಟ್ ಯಾವ ಥರ ಕಾಣಿಸುತ್ತೆ ನೋಡೋಣ, ನಿಮ್ಮ ಅಕ್ಕಂಗೆ ಖುಷಿ ಆಗುತ್ತೆ ಹಾಕು ಅಂತೇಳಿ ಹಾಕ್ಸಿದ್ರು. ಪ್ಯಾಂಟ್ ಏನೋ ಫಿಟ್ ಮಾಡಿಸ್ಬೇಕಂತೆ, ಆಮೇಲೆ ಫಿಟ್ ಮಾಡಿಸ್ಕೊಂಡು ಹಾಕೊತೀನಿ ಅಂತೇಳಿ ಪ್ಯಾಂಟ್ ಏನೋ ಹಾಕೊಳ್ಳಿಲ್ಲ. ಇವತ್ತು ಊರಿಗೆ ಹೊರಟಿದ್ರು ಅಮ್ಮ ಮತ್ತು ಸಂತು ಇಬ್ಬರು ಕೂಡ, ಹಾಗಾಗಿ ನಾನು ಬೆಳಗ್ಗೆನೇ ಕೇಕ್ ಕಟ್ ಮಾಡಿಸ್ಬಿಟ್ಟಿದ್ದು. ಇನ್ನು ಸಂಜೆ ಎಷ್ಟೊತ್ತಾಗುತ್ತೋ ಅವ್ರು ಬರೋದು ಅಂತೇಳಿ ಆ ಎಗ್ಲೆಸ್ ಕೇಕ್ ತರಿಸಿ ಕಟ್ ಮಾಡಿಸ್ದೆ. ಇನ್ನು ಅವರು ಕೂಡ ಊರಿಗೆ ಹೊರಟ್ರು, ಟಿಫನ್ ಎಲ್ಲ ಮಾಡಿಕೊಂಡು. ಇನ್ನು ನಾನೀಗ ಪೂಜೆ ಮಾಡ್ತಾಯಿದ್ದೀನಿ. ಈ ವರ್ಷ ಭೀಮನ ಅಮಾವಾಸ್ಯೆ ಒಂದು 3 ಮುಹೂರ್ತದಲ್ಲಿ ಬಂದಿತ್ತು. ಬೆಳಗ್ಗೆ 6:30ಯಿಂದ 7:30 ತನಕ ಮಾಡ್ಬೋದು, ಮತ್ತು 9:30ಯಿಂದ 11:30 ತನಕ ಮಾಡ್ಬೋದು ಅಂತ. ನಾನು ಬೆಳಗ್ಗೆ ಮಾಡಲಿಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು, ಯಾಕಂದರೆ ಅಮ್ಮ ಊರಿಗೆ ಹೊರಟಿದ್ರಲ್ಲ, ಅದೆಲ್ಲ ರೆಡಿ ಮಾಡಬೇಕಿತ್ತು. ಇನ್ನು ಜಾಣು ನೋಡ್ಕೊಂಡು ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು 9:30 ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಅಕಸ್ಮಾತ್ ಅದು ಆಗಲಿಲ್ಲ ಅಂತಂದರೆ ಸಂಜೆ ಮಾಡಿಬಿಡೋಣ ಅಂದ್ಕೊಂಡಿದ್ದೆ. 9:30ಗೆ ಆಗುತ್ತೆ ಅಂತ ಅನ್ನಿಸ್ತು. ಎಲ್ಲ ಬೆಳಗ್ಗೆನೇ ರೆಡಿ ಮಾಡಿದ್ನಲ್ಲ, ಬೇಗ ಎದ್ದು ಅಮ್ಮಂಗೆ ತಿಂಡಿನೆಲ್ಲ ಮಾಡಿಕೊಟ್ಬಿಟ್ಟಿದ್ದೆ. ಮನೆ ಕ್ಲೀನಿಂಗು ಪೂಜೆದು ಎಲ್ಲ ಆಗಿತ್ತಲ್ಲ, ಸರಿ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಅಪ್ಪು ಕೂಡ ಮಧ್ಯಾಹ್ನ ಮೇಲೆ ಅವರು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದರು. ಇನ್ನು ಅವ್ರು ಹೋದರೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸರಿ ಅಂತ ಈಗಲೇ ಪೂಜೆನೆಲ್ಲ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಅಲಂಕಾರನ ಈ ಥರ ಸಿಂಪಲಾಗಿ ಮಾಡಿದ್ದೆ. ಇನ್ನು ಇವತ್ತು ಜಾಣ ಸ್ನಾನ ತಿಂಡಿ ಇದೆಲ್ಲ ಅಪ್ಪನೇ ಮಾಡಿಸ್ಬಿಟ್ರು. ಪೂಜೆ ಮಾಡ್ಲಿಕ್ಕೆ ನಾನು ದೇವ್ರ ಮನೆಗೆ ಹೋಗೋದೇ ತಡ. ಪ್ರತಿದಿನ ನನ್ನ ಮಗ ಬಂದು ಕುತ್ಕೊಳ್ಬೇಕಲ್ಲಿ, ನೋಡ್ತಾ ಇರ್ತಾರೆ. ನಾವೇನಾದರೂ ಗಮನಿಸ್ಲಿಲ್ಲ ಅಂದರೆ ಎಳ್ದು ಬಿಡ್ತಾರೆ, ನೋಡ್ಕೊತಾನೆ ಇರಬೇಕು ನಾವು. ಇನ್ನು ನಾನು ಮುಂದೆ ಒಂದು ಪೀಠದ ಥರ ಮಾಡಿದ್ದೀನಲ್ಲ, ಆ ಪೀಠದ ಮೇಲೆ ಶಿವಪ್ಪ ಮತ್ತು ಪಾರ್ವತಿ ದೇವಿನ ಕೂರಿಸ್ಬಿಟ್ಟು ಹಣ್ಣ ಇಟ್ಟು ಅದ್ರ ಮೇಲೆ ನಾವು ಕಂಕಣ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ದ್ರಾಕ್ಷಿ ಹಣ್ಣು ಮೇಲೆ ತುಂಬ ಪ್ರೀತಿಯಾಗಿದೆ ಆಯಿತಾ. ಎಲ್ಲಿ ಬಚ್ಚಿಟ್ರೂ ಕೂಡ ಬಿಡ್ತಾ ಇಲ್ಲ ನೋಡಿ. ಅಲ್ಲೂ ಕೂಡ ದ್ರಾಕ್ಷಿ ಹಣ್ಣು ತೊಗೊಳ್ಲಿಕ್ಕೆ ಅಂತ ಹೋದರು, ಬೇಡ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪು ಹೊರಗಡೆ ಕೂರಿಸ್ಕೊಂಡ್ರು ಆಯಿತಾ. ನಾನು ಎಲ್ಲ ಹಣ್ಣು ಕೊಟ್ಟಿದ್ದೀನಿ, ಆದರೆ ದ್ರಾಕ್ಷಿ ಹಣ್ಣು ಕೊಟ್ಟಿಲ್ಲ ನಾನು ಇದುವರೆಗೂ, ಯಾಕಂದರೆ ಅದರಲ್ಲಿ ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಕೊಡ್ಲಿಕ್ಕೆ ಸ್ವಲ್ಪ ಭಯ ನನಗೆ, ಎಲ್ಲಿ ಕೋಲ್ಡ್ ಏನಾದರೂ ಆಗಿಬಿಡುತ್ತೆ ಅಂತ. ಹಾಗಾಗಿ ಈ ಕಡೆ ಕೆಳಗಡೆ ಬಚ್ಚಿಟ್ರು ಆಯಿತಾ. ಅದನ್ನು ಕೂಡ ಹೋಗಿ ಹುಡ್ಕೊಂಡು ತೊಗೊಳ್ತಾ ಇದ್ದಾರೆ. ಅದಕ್ಕೆ ಅಪ್ಪು ಹೇಳ್ತಿದ್ರು, ನಿಮ್ಮ ಮಗನಿಗೆ ಎಲ್ಲಿ ಏನಿಟ್ಟರು ಕೂಡ ಗೊತ್ತಾಗ್ಬಿಡುತ್ತೆ, ಏನಾದರೂ ಕಳೆದೋಗುತ್ತೆ ಅಂತ ಹೇಳ್ತೀಯಲ್ಲ, ಹುಡುಕ್ಲಿಕ್ಕೆ ನಿಮ್ಮ ಮಗನ್ನೇ ಬಿಟ್ಬಿಡು, ಪಟ್ ಅಂತ ಹುಡ್ಕೊಂಡ್ಬಂದು ಕೊಡ್ತಾರೆ ಅಂತ. ಇನ್ನು ಪೂಜೆದು ಕೂಡ ಅಪ್ಪನೇ ಇವತ್ತು ವಿಡಿಯೋ ಮಾಡಿಕೊಟ್ರು. ನೀನು ನೆಮ್ಮದಿಯಾಗಿ ಮಾಡಲಿಕ್ಕಾಗಲ್ಲ, ನಾನು ವಿಡಿಯೋ ಮಾಡ್ಕೊಂಡು ಜಾಣ ನೋಡ್ಕೊತೀನಿ, ಸುಮ್ಮನೆ ಏನಾಗಲ್ಲ ಅಂತ. ಚೆನ್ನಾಗಿ ಕಾಣಿಸ್ತೈತಪ್ಪ ಶರ್ಟ್. ನಂಗೆ ಪಚ್ಚೆನೆ ಉಟ್ಕೊಳಕ್ ಬರಲ್ಲ, ಚೆನ್ನಾಗಿ ಏನು ಕಾಣ್ತದೆ. ಇದು ಹೆಂಗೆ ಉಟ್ಕೊಂಡೈತೆ ಎಲ್ಲ ಹುಟ್ಟಿದ್ವಿ. ಇಲ್ಲ ಚೆನ್ನಾಗೈತೆ, ಹೊರಗಡೆ ಹೋಗಲ್ವಲ್ಲ, ನಡೆಯುತ್ತೆ, ಏನಾಗಲ್ಲ. ಇದು ಯಾವ ಶರ್ಟ್ ಗೊತ್ತಾ, ಲಾಸ್ಟ್ ನಾವು ಫೋಟೋಶೂಟ್ ಮಾಡಿಸಿದ್ವಲ್ಲ, ಈ ಶರ್ಟ್ನ ಆ್ಯಕ್ಚುಲಿ ಸೀಮಂತಕ್ಕೆ ಅಂತ ತೊಗೊಂಡು ಬಂದಿದ್ದು. ಆಮೇಲೆ ಈ ಕಲರ್ ಬೇಡ, ಗ್ರೀನ್ ಕಲರು, ಇನ್ನೊಂದು ಯಾವ ಕಲರ್ ಅದು ಕನಕಾಂಬ್ರ ಕಲರ್ ಇತ್ತಲ್ಲ, ಅದನ್ನೇ ಹಾಕ್ತೀನಿ ಅಂದ್ಬಿಟ್ಟು ಅದನ್ನ ಹಾಕೊಂಡ್ಬಿಟ್ರಿ ಇವರು. ಇದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಫೋಟೋಶೂಟ್ ಮಾಡಿಸಿದ್ವಿ. ಫೋಟೋಶೂಟಲ್ಲಿ ಹಾಕ್ಸಿದ್ದು ನಾವು ಇದನ್ನ. ಸೀಮಂತಕ್ಕೆ ಮುಂಚೆ ಮೆಟರ್ನಿಟಿ ಶೂಟ್ ಮಾಡಿಸಿದ್ವಿ, ಸೀಮಂತ ಆದ್ಮೇಲೆ ಮಾಡಿಸಿದ್ದು ಅದನ್ನ. ಅದೇನೆ ಅವಾಗ ಹಾಕ್ಸಿದ್ದು. ಚೆನ್ನಾಗಿ ಕಾಣಿಸ್ತಿದೆ. ಏನು ತಿಂತಾ ಇದ್ದೀರಲ್ಲ ನೀವು, ಕಿತಪತಿ ಕಂದ? ಏನದು? ಎಲ್ಲ ಏನು ಕೊಟ್ಟರು ತಿಂತೀನಿ ನಾನು, ತಿನ್ನಕ್ಕೆ ಇರೋದು. ಅವರು ಹೊಸ ಬಟ್ಟೆ ಹಾಕೊಬಿಟ್ಟಿದ್ದಾರೆ ನೋಡಿ ಇವತ್ತು. ಅಂಬ ಅಂಬ ಅದೇ ಚಿಕ್ಕಪೇಟೆದು. ಇದು ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಆಯ್ತು. ಟೈಮ್ ಆಗ್ಬಿಡುತ್ತೆ ಅಪ್ಪು, ಪೂಜೆ ಮಾಡ್ತೀನಿ. ಬನ್ನಿ ಪೂಜೆ ಮಾಡಿ ನನಗೆ. ಅಮ್ಮ ನಂಗೆ ಪೂಜೆ ಮಾಡ್ತಾ ಸುಮ್ ಕೂತ್ಕೋಬೇಕು ನೀನು. ಬೆಳಗ್ಗೆ ಯಾವ ಸಾಂಗ್ ಹಾಕಿದ್ದು? ನಾನು ರೆಡಿ ಆಗ್ತಾ ಇದ್ದೀನಿ, ಇವ್ರು ಎದ್ಬಿಟ್ಟು ಒಂದು ಸಾಂಗ್ ಹಾಕ್ತಿದ್ದಾರೆ. ನಾನು ಎಲ್ಲಿಂದ ಬರ್ತಾ ಇದ್ದಪ್ಪ ಅಂತ ನೋಡಿದ್ರೆ ಇವ್ರು ಫೋನಲ್ಲಿ ಗಂಡನ ಪಾದ ಪೂಜೆ ಮಾಡಬೇಕು ಅದನ್ನ ಹಾಕ್ಬಿಟ್ಟು ನಗ್ತಾವ್ರೆ. ಇವತ್ತು ಇದನ್ನ ಮಾಡ್ತೀಯಲ್ಲ ನೀನು, ಅದಕ್ಕೆ ಎಲ್ಲ ಹಿಂಗೆಲ್ಲ ರೆಡಿಯಾಗಿ ಬೆಳಗ್ಗೆನೆ ಇಷ್ಟೆಲ್ಲ ಮಾಡ್ತಿರೋದು ನೀನು ಅಂತ. ಸರಿ, ಪೂಜೆ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ, ಪೂಜೆ ಮುಗಿಸ್ಕೊತೀನಿ.
ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಜಾಣನ ಮಲಗಿಸ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂದ್ಕೊಂಡೆ. ಆದರೆ ಇದು ಜಾಣದ ಮಲಗೋ ಟೈಮ್ ಅಲ್ಲ ಆಯಿತಾ, ಮಲ್ಕೊಳಲ್ಲ, ಎಷ್ಟೇ ಮಾಡಿದ್ರೂ ಮಲ್ಕೊಳಲ್ಲ. ಪ್ರತಿದಿನ ಯಾವ ಟೈಮ್ ಮಲಗ್ತಾರೆ ನೋಡಿ ಅದೇ ಟೈಮ್ ಮಲ್ಕೋ ಅಂಥದ್ದು. ಇನ್ನು ಅಪ್ಪು ಆಗಲ್ಲ ಇವತ್ತು, ನೀನು ಅಂದ್ಕೊಂಡಿರೋ ಟೈಮ್ಗೆ ಪೂಜೆನೂ ಮಾಡಲಿಕ್ಕಾಗಲ್ಲ, ಜಾಣನ ಮಲಗಿಸೋಕೆ ಹೋದರೆ ಪರವಾಗಿಲ್ಲ ನಾನು ಇಟ್ಕೊಂಡು ಕೂತ್ಕೋತೀನಿ, ನಿನ್ನ ಪಾಡೋದು ನೀನು ಪೂಜೆ ಮಾಡ್ಕೊ ಅಂತ ಹೇಳಿದ್ರು ಆಯಿತಾ. ಸರಿ ಅಂದ್ಬಿಟ್ಟು ಪಾದ ಪೂಜೆ ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ತರೋಣ ಅಂತ ಹೋದೆ. ಅಷ್ಟರಲ್ಲಿ ಜಾಣು ಕಾಲ್ಗೆಜ್ಜೆ ಸಿಗಾಕೊಬಿಟ್ಟಿದೆ. ಅದು ಸಿಗಾಕೊಬಿಟ್ಟಿರೋದಕ್ಕೆ ಬಿಡಿಸೋಕೆ ಒದ್ದಾಡ್ತಾ ಇದ್ದಾರೆ. ಆಮೇಲೆ ಅಪ್ಪು ಬಿಡಿಸ್ಕೊಟ್ರು. ನನಗೆ ನಿಜ ಇವತ್ತು ಅಂದ್ಕೊಂಡಿರಲಿಲ್ಲ ಜಾಣು ಪೂಜೆ ಮಾಡಬೇಕಾದ್ರೆ ಈ ಥರ ಎಲ್ಲ ಮಾಡ್ತಾರೆ ಅಂತ. ಹಾಡೇಳು ಹಿಂದೂ ಏನಾಗೆ ಗೋವಿಂದ ಅಂತ. ತಣ್ಣೀರು ಬಿಸಿನೀರು ಕಳ್ಸೋದಲ್ವಾ? ತೊಳೆವಾ ನೀನ್ ತೊಳೆವೇ ಸುಮ್ಮನೆ ಅಂದೆ. ಆಟಾಡು. ನನ್ನ ಮಗಂಗೆ ಇವತ್ತು ಏನು ಮಾಡ್ತಾರಲ್ಲ ಇವರು ಅಂತ. ಚಿನ್ನಿ ಹಂಗೆ ಮಾಡಬಾರ್ದು, ಆಟ ಆಡಬಾರ್ದು ಮೊನ್ನೆ. ಈಗಲೇ ನೆಗಡಿ ಆಗೈತೆ. ಇಲ್ಲಿ ಮಾಮಿ ಮಾಡೋಣ, ಮಾಮಿ ಇಲ್ಲಿ ಮಾಮಿ. ಹೂವ ಮುಟ್ಬಾರ್ದು ಕಂದ, ಕಾಲೆಲ್ಲ ಮುಟ್ಬಾರ್ದು. ಅಮ್ಮ ನೀರು ಕುಡಿತದೆ, ಕೈ ತೊಳ್ಕೊಬೇಡ. ನೀನು 2 ನಿಮಿಷ ಆಗೋಯ್ತದಿರಪ್ಪ. ಅಪ್ಪು ಮೇಲೆ ಕೊಡಿಸ್ಕೊಬಿಡಪ್ಪ. ಬಾ ಮೇಲ್ ಬಾ, ಅಮ್ಮಂಗೆ ಆಶೀರ್ವಾದ ಮಾಡು ಬಾ. ಕೊಲ್ತಂಡ ಫಿಶಿ ಇಲ್ಲಿ, ಫಿಶಿ ಇದ್ರಲ್ಲಿ ಆಶೀರ್ವಾದ ಮಾಡಬೇಡ, ಹೇಳ್ತಿದ್ದೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಆಶೀರ್ವಾದ ಮಾಡಿ ಹಿಂಗೆ. ಹೇಳಿ ಆಯ್ತು. ಹೋಗು. ಚಿನ್ನಿ ಇಲ್ಲಿ. ಬೇರೆ ತಟ್ಟೆಲೆ ಅದ್ರಲ್ಲೇನೋ ಬೆಳಗ್ಬೇಕಾಯ್ತು ನೀನು. ಅದರಲ್ಲಿ ದೇವ್ರು ಬೆಳಗೋದ್ರಲ್ಲಿ ನಮ್ಗೆ ಯಾಕೆ ಬೆಳಗ್ಬೇಕು? ಗುರು ಅದೇನು ಮಾಡೋಣ. ಜಾಣು ಅಂತೂ ಇವತ್ತು ಎಲ್ಲೂ ಒಂದು ಕ್ಷಣ ಕೂರ್ತಿರ್ಲಿಲ್ಲ. ಒಂದ್ಸಲ ಅವ್ರ ಅಪ್ಪನ ಬಳಿ ಹೋಗೋರು, ಒಂದ್ಸಲ ನನ್ನ ಬಳಿ ಬರೋರು, ದೀಪ ಹಿಡಿಲಿಕ್ಕೆ ಹೋಗೋರು. ನನಗೊಂದು ಕ್ಷಣ ಅಯ್ಯೋ ಜಾಣನ ಮಲಗಿಸ್ಬಿಟ್ಟೆ ಪೂಜೆ ಮಾಡಿದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಿತ್ತು ಇವತ್ತು. ಯಾಕೆ ಗೊತ್ತಾ, ಒಂದು ಕಡೆ ಪೂಜೆ ಕಡೆನೂ ಗಮನ ಕೊಡೋಕ್ಕಾಗ್ತಿಲ್ಲ, ಒಂದು ಕಡೆ ಜಾಣು ಕಡೆನೂ ಗಮನ ಕೊಡೋಕ್ಕಾಗ್ತಿಲ್ಲ. ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ಟೆ ಇವತ್ತು. ಆಮೇಲೆ ಇನ್ನೊಂದೇನೆಂದರೆ, ದೀಪ ಇಡಬೇಕಾದ್ರೆ ನಾನೊಂದು ತಪ್ಪು ಮಾಡಿದೆ ಆಯಿತಾ. ನನಗೆ ಇಡಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ, ಆಮೇಲೆ ಅನ್ನಿಸ್ತು. ಅಂದರೆ ಪೂಜೆ ಎಲ್ಲ ಮುಗಿದ್ಮೇಲೆ ನನಗೆ ಅನಿಸಿದ್ದು ಅಯ್ಯೋ ಯಾಕೆ ಹಿಂಗೆ ಮಾಡಿದೆ ಅಂತೇಳಿ, ಏನು ತಪ್ಪು ಮಾಡಿದೆ ಅಂತೇಳಿ. ನಿಮಗೆ ಗೊತ್ತಾಗಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಪಾದಪೂಜೆ ಎಲ್ಲ ಆದಮೇಲೆ ಅಪ್ಪುಗೆ ನಾನು ದುಡ್ಡು ಕೊಡಪ್ಪು ಪಾದಪೂಜೆ ಮಾಡಿಲ್ವಾ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅವರು ಹೊರಗಡೆ ಇಟ್ಟಿದ್ದೀರಿ, ಹೋಗಿ ನೋಡೋಗು, ಎಷ್ಟು ಬೇಕು ಅಷ್ಟು ತಗೋ ಹೋಗು, ಒಂದಿಷ್ಟು ದುಡ್ಡು ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ನಾನು ಏನಪ್ಪ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ಹೊರಗಡೆ ಹೋಗಿ ನೋಡಿದ್ರೆ ಬಟ್ಟೆ ತೊಗೊಂಡು ಬಂದಿದ್ದಾರೆ. ಬೆಳಗ್ಗೆನೇ ಹೋಗಿ ತೊಗೊಂಡು ಬಂದು ಹೊರಗಡೆ ಇಟ್ಟಿದ್ರಂತೆ. ಸರಿ ಆಯಿತು ಅಂತೇಳಿ ತಂದುಬಿಟ್ಟು ಅವ್ರ ಕೈಲೇ ಕೊಟ್ಟೆ. ನಿನ್ನ ಕೈಯಿಂದನೇ ಕೊಡಪ್ಪು
ಅಂತ ಹೇಳಿ 2 ಜೊತೆ ಡ್ರೆಸ್ ತೊಗೊಂಡು ಬಂದಿದ್ದರು. ಅವ್ರು ಫಸ್ಟ್ ಟೈಮ್ ಆಯಿತಾ ಭೀಮ್ ಅಮಾವಾಸ್ಯೆಗೆ ನನಗೆ ಗಿಫ್ಟ್ ಅಂತ ಕೊಡಿಸಿರೋದು. ಯಾವ ವರ್ಷ ಕೂಡ ಕೊಡಿಸಿರಲಿಲ್ಲ, ಹಾಗೆ ಯಾವ ವರ್ಷ ಕೂಡ ದುಡ್ಡು ಕೂಡ ಕೊಟ್ಟಿಲ್ಲ ಅವರು. ಬೇರೆ ಟೈಮಲ್ಲೆಲ್ಲ ಕೊಡಿಸಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇವತ್ತಿನ ದಿನ ಅದೇನೋ ಅವ್ರು ಏನೂ ಕೊಡ್ತಿರ್ಲಿಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೆ ಅವ್ರನ್ನ, ಏನು ಈ ವರ್ಷ ಗಿಫ್ಟ್ ಕೊಡಿಸ್ಬಿಟ್ಟಿರೋದು, ಆಶ್ಚರ್ಯ ಆಗ್ತಾಯಿದೆ ನನಗೆ ಅಂತ. ಆಮೇಲೆ ಕೊಡಿಸಿಲ್ಲ ಅಂತೇಳಿ ಯಾವಾಗಲೂ ರೇಗಿಸ್ತಿರ್ತೀಯಲ್ಲ, ಅದಕ್ಕೆ ತಂದುಬಿಟ್ಟೆ ಇವತ್ತು ಹೋಗಿ ಅಂತ ಹೇಳ್ತಿದ್ರು. ಸರಿ ಅಂದ್ಬಿಟ್ಟು ಆ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಜಾಣನ ಮಲಗಿಸ್ಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಅಂತೇಳಿ ಅಡುಗೆ ಮಾಡ್ತಾಯಿದ್ದೀನಿ. ಜಾಣುಗೆ ಓಟ್ಸ್ಗೆ ಅಂತೇಳಿ ಇಟ್ಟಿದ್ದೆ, ಎದ್ಮೇಲೆ ತಿನ್ಸೋಣ ಅಂತೇಳಿ. ಇನ್ನು ನನಗೆ ಪಾಲಕ್ ಮತ್ತು ವೆಜಿಟೇಬಲ್ಲು ಪನ್ನೀರೆಲ್ಲನೂ ಹಾಕಿಬಿಟ್ಟು ಒಂದು ರೈಸ್ನ ಮಾಡ್ತಾಯಿದ್ದೀನಿ. ಟೈಮ್ ಇರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಅವರು ಕೂಡ ಹೊರಡಬೇಕು ಅಂತ ಹೇಳ್ತಾಯಿದ್ರು. 1 ಪಾಟ್ ರೆಸಿಪಿ ಥರ ಏನಾದರೂ ಒಂದು ಮಾಡಬೇಕಲ್ಲ, ಕ್ವಿಕ್ಕಾಗಿ ಆಗೋ ಥರ, ಅದಕ್ಕೆ ಇದನ್ನು ಮಾಡೋಣ ಅಂದ್ಕೊಂಡೆ. ಮೊದಲು ಒಂದು ಜಾರ್ಗೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸು ಮತ್ತು ಜೀರಿಗೆ, ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು. ಇದನ್ನು ರುಬ್ಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕಿರೋದ್ರಿಂದ ಆದಷ್ಟು ನುಣ್ಣಗೆ ರುಬ್ಬಬೇಕು. ನಾನಿವತ್ತು ತುರಿದಿರಲಿಲ್ಲ ತೆಂಗಿನಕಾಯಿನ, ಹಾಗಾಗಿ ಹೆಚ್ಚೇ ಹಾಕ್ಬಿಟ್ಟೆ. ಇನ್ನೂ ಸ್ವಲ್ಪ ಜಾಸ್ತಿನೇ ರುಬ್ಕೊಂಡೆ. ನೋಡಿ ಈ ಥರ ಈ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಬದಲು ತುಪ್ಪ ಕೂಡ ಹಾಕೋಬೋದು. ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕಿದ್ಮೇಲೆ ಅದಕ್ಕೆ ಪನ್ನೀರನ್ನ ಸೇರಿಸ್ಬಿಟ್ಟು ಒಂಚೂರು ಅರಿಶಿನದ ಪುಡಿ ಹಾಗೆ ಉಪ್ಪು, ಖಾರದ ಪುಡಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಪ್ಪುಗೆ ಈ ಥರ ಫ್ರೈ ಮಾಡಿರೋ ಪನ್ನೀರೇ ಇಷ್ಟ, ಹಾಗಾಗಿ ನಾನು ಯಾವುದೇ ರೆಸಿಪಿ ಮಾಡಿದ್ರು ಕೂಡ ಆದಷ್ಟು ಫ್ರೈ ಮಾಡಿಬಿಟ್ಟೆ ಪನ್ನೀರ್ ಹಾಕಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಬೇಡ ಅಂತ ಅನ್ನೋರು ಮಾಮೂಲಿಯಾಗಿ ಡೈರೆಕ್ಟಾಗೂ ಕೂಡ ಹಾಕ್ಬೋದು. ಫ್ರೈ ಮಾಡಿದ್ರೆ ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ. ಯಾರು ಪನ್ನೀರ್ ತಿನ್ಲಿಕ್ಕೆ ಇಷ್ಟಪಡಲ್ಲ ಅವರು ತಿಂತಾರೆ. ಇವಾಗ ಇನ್ನೊಂದು ಕಡಾಯಿಗೆ ಆದರೆ ಮೊದಲೇ ನಾನು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ನಲ್ಲ ಪನ್ನೀರ್ ಫ್ರೈ ಮಾಡಲಿಕ್ಕೆ, ಅದೇ ಎಣ್ಣೆ ಮಿಕ್ಕಿತ್ತು, ಅದನ್ನು ಸೇರಿಸ್ಬಿಟ್ಟು ಕರಿಬೇವಿನ ಸೊಪ್ಪು ಮತ್ತು ಗೋಡಂಬಿನ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಈರುಳ್ಳಿ ಸೇರಿಸ್ಬಿಟ್ಟು ಈರುಳ್ಳಿ ಒಂಚೂರು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಒಳ್ಳೆ ಪರಿಮಳ ಬರುತ್ತೆ ಆಯಿತಾ. ಗೋಡಂಬಿ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿರೋ ಪರಿಮಳ ಬರುತ್ತೆ ಅಂದರೆ ಒಂಥರ ಖುಷಿ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇನ್ನಿವಾಗ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ರುಬ್ಬಿ ಹಾಕೋಬೋದು, ನಂಗೆ ರುಬ್ಬಿ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಈ ರೆಸಿಪಿಗೆ, ಹಾಗಾಗಿ ನಾನು ಕಟ್ ಮಾಡಿ ಸೇರಿಸಿದ್ದೀನಿ. ಪಾಲಕ್ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು ಆಯಿತಾ. ಅದು ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ, ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡು ಬೀನ್ಸು ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಉಪ್ಪನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ಫ್ರೈಡ್ ರೈಸ್ಗೆಲ್ಲ ಬೇಯುತ್ತಲ್ಲ ಆ ಥರ ಅಲ್ಲ, ಇನ್ನೂ ಸ್ವಲ್ಪ ಕುಕ್ ಆಗಬೇಕು. ಅದು ಅಷ್ಟು ನಾನು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಸಾಕು, ಅದರದ್ದೇ ನೀರಲ್ಲಿ ಬೆಂದ್ಬಿಡುತ್ತೆ. ಅಂದರೆ ಪಾಲಕ್ ಸೊಪ್ಪು ಮತ್ತು ತರಕಾರಿದೆಲ್ಲ ನೀರು ಬಿಟ್ಕೊಳುತ್ತಲ್ಲ ಅದರಲ್ಲೇ ಬೇಯುತ್ತೆ. ಇವಾಗ ಇದಕ್ಕೆ ಆಗಲೇ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ಲ ಮಸಾಲೆ, ಅದನ್ನು ಸೇರಿಸ್ತಾ ಇದ್ದೀನಿ. ಮಸಾಲೆ ಸೇರಿಸಿದ್ಮೇಲೆ ಮತ್ತೆ ಒಂದು 5 ನಿಮಿಷ ಹುರ್ಕೋಬೇಕಾಗತ್ತೆ. ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗಾಗಿ ನಾನು ಮತ್ತೆ ಒಂದು 5ರಿಂದ 6 ನಿಮಿಷ ಹುರ್ಕೊಂಡೆ ಅಂತ ಅನ್ಕೋತೀನಿ. ಅದಾದಮೇಲೆ ಇದಕ್ಕೆ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಾಸುಮತಿ ರೈಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಬಾಸುಮತಿ ಅನ್ನನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಸೇರಿಸ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಹಾಗೆ ಒಂಚೂರು ಜೀರಿಗೆ ಪುಡಿನ ಹಾಕ್ಕೊಂಡು ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕು ಅನ್ನೋಂಗಿದ್ರೆ ಕಸೂರಿ ಮೇಥಿನೂ ಕೂಡ ಹಾಕೋಬೋದು, ನಾನೇನು ಹಾಕ್ಲಿಕ್ಕೆ ಹೋಗಲಿಲ್ಲ. ಇಷ್ಟೇ ಮಾಡಿದ್ದು ಆಯಿತಾ. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಏನಾದರೂ ಲಂಚ್ ಬಾಕ್ಸ್ಗೆ ಅರ್ಜೆಂಟಾಗಿ ಏನಾದರೂ ಪ್ಯಾಕ್ ಮಾಡಬೇಕು, ಇಲ್ಲಾಂದರೆ ಮಕ್ಳಿಗೆ ಏನಾದರೂ ಬೆಳಗಿನ ತಿಂಡಿ ರೆಡಿ ಮಾಡಿಕೊಡ್ಬೇಕು, ಹೆಲ್ದಿಯಾಗಿರಬೇಕು ಅನ್ನೋಂಗಿದ್ರೆ ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು. ನನಗಂತೂ ತುಂಬ ಹಶ್ವಾಗಿಬಿಟ್ಟಿತ್ತು. ಫಸ್ಟು ಯಾವಾಗ ಊಟ ಮಾಡ್ತೀನೋ ಅಂತ ಹೇಳಿ ಊಟ ಹಾಕ್ಕೊಳ್ತಾ ಇದ್ದೀನಿ. ಇಬ್ಬರು ಕೂಡ ಒಟ್ಟಿಗೆ ಊಟ ಮುಗಿಸ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಜಾಣ ಕೂಡ ಎದ್ಬಿಟ್ರು. ನೋಡಿ, ನಾನು ಇಷ್ಟು ಅಡುಗೆ ಮಾಡೋ ಅಷ್ಟರಲ್ಲಿ ಅವ್ರು ಎದ್ದೇ ಬಿಟ್ಟರು. ಹಾಗಾಗಿ ಜಾಣನು ಕೂಡ ಒಂದು ಸೈಡಲ್ಲಿ ಕೂರಿಸ್ಕೊಂಡು ಫಸ್ಟು ನಾವು ಊಟ ಮಾಡಿಕೊಂಡು ಆಮೇಲೆ ಜಾಣಕ್ಕೆ ತಿನ್ಸೋಣ ಅಂತೇಳಿ ಊಟ ಮುಗಿಸ್ಕೊಂಡೆ. ಇವತ್ತಿನ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿ ವ್ಲಾಗ್ನ ನೋಡಿರ್ತೀರ ಅನ್ಕೋತೀನಿ. ನಮ್ಮನೆ ಭೀಮ್ ಅಮಾವಾಸ್ಯೆ ಈ ಥರ ಇತ್ತು. ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.